ರಾಜ್ಯ ಕೇಸರಿ ಪಾಳೆಯದಲ್ಲಿ ಬಣಬಡಿದಾಟ ಮುಂದುವರೆದಿದೆ. ಶಾಸಕ ಯತ್ನಾಳ್ ವಿಜೇಂದ್ರ ಟೀಮ್ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಬಣಗಳ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿರುವಂತದ್ದು. ಇದರಿಂದ ಪಕ್ಷಕ್ಕೆ ಮುಜುಗರ ಉಂಟಾಗಿದೆ. ರಾಜ್ಯ ಕೇಸರಿ ಪಾಳೆಯದಲ್ಲಿ ಬಣಬಡಿದಾಟ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಹಿಂದಿನಿಂದಲೂ ಕೂಡ ಶಾಸಕ ಯತ್ನಾಳ್ ವಿಜೇಂದ್ರ ಟೀಮ್ ಮಧ್ಯೆ ಟಾಕ್ ವಾರ್ ನಡೀತಾನೆ ಇದೆ. ಇದರ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇರುವಂತದ್ದು ಸದ್ಯಕ್ಕೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ. ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಮುಖಂಡರಿಗೂ ನೋಟಿಸ್ ಅನ್ನು ನೀಡಲಾಗಿದೆ. ಮಾಜಿ ಸಚಿವರಾದಂಥ ಎಂಪಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಹಾಲಿ ಶಾಸಕರಾದಂಥ ಬಿಪಿ ಹರೀಶ್, ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರಿಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಅವರು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. 72 ಗಂಟೆ ಒಳಗಾಗಿ ವಿವರಣೆ ಕೊಡಬೇಕು ಅಂತ ಗಡುವನ್ನ ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ಹೀಗಾಗಿ ರಾಜಕೀಯದಲ್ಲಿ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಆಡಳಿತ ಪಕ್ಷವನ್ನ ಕಟ್ಟಾಕುವಲ್ಲಿ ಹಿಂದೇಟಿದೆ. ಅಧಿವೇಶನ ನಡೆದಂತಹ ಸಂದರ್ಭದಲ್ಲೂ ಕೂಡ ಸರಿಯಾದ ಮಟ್ಟಿಗೆ ಕಾರ್ಯವೈಖರಿಗಳನ್ನ ತೋರಿಸೋದಿಲ್ಲ. ಸೊ ಹಾಗಾಗಿ ಬಣಗಳ ಮಧ್ಯೆ ಏನು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆಯೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಸ್ತು ಸಮಿತಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. ಅದು ಕೂಡ 2 ಬಣಗಳಿಗೆ 72 ಗಂಟೆಯೊಳಗೆ ಉತ್ತರವನ್ನ ಕೊಡಬೇಕು ಅಂತ. ರಾಜ್ಯದಲ್ಲಿ ಆಗ್ತಾ ಇರುವಂತ ಹಾಗೆ ಆಡಳಿತ ಪಕ್ಷವನ್ನ ಯಾವ ರೀತಿ ಕಟ್ಟಾಕ್ಬೇಕು ಅನ್ನೋ ವಿಚಾರವಾಗಿ ಯಾರು ಹೇಳಿಕೆಯನ್ನ ಕೊಡ್ತಿಲ್ಲ. ಆದರೆ ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಲಾಗ್ತಾ ಇದೆ. ಸೊ ಹಾಗಾಗಿ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಒಂದು ಕಡೆ ಈಗಾಗಲೇ ಮಾಜಿ ಸಚಿವರಾದಂಥ ಎಂಪಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಹಾಲಿ ಶಾಸಕರಾದಂಥ ಬಿಪಿ ಹರೀಶ್, ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರಿಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಓಂ ಪಾಠಕ್ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ. 72 ಗಂಟೆಲಿ ಉತ್ತರ ಕೊಡಬೇಕು ಅಂತ. ಇದಕ್ಕೇನು ಉತ್ತರ ಕೊಡ್ತಾರೆ ನೋಡ್ಬೇಕಾಗಿದೆ. ಯಾಕಂದ್ರೆ ಯತ್ನಾಳ್ ಅವರು ಮಾತನಾಡಿದ್ರು ಅಂತ ವಿಜೇಂದ್ರ ಅವರ ಬಣದವರು, ವಿಜೇಂದ್ರ ಅವರು ಮಾತನಾಡಿದ್ರು ಅಂತ ಯತ್ನಾಳ್ ಬಣದವರು. ಆಂತರಿಕವಾಗಿ ನಡೆಯುವಂತಹ ವಿಚಾರವನ್ನ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಲಾಗ್ತಾ ಇದೆ. ಗಮನಿಸ್ತಾ ಎಂಬುದಕ್ಕೆ ಕಾರಣ ಕೊಡಿ. ಈ ನೋಟಿಸ್ ತಲುಪಿದ 72 ಗಂಟೆ ಒಳಗಾಗಿ ನಿಮ್ಮ ವಿವರಣೆ ಕೊಡಬೇಕು. ಒಂದು ವೇಳೆ ನಿಗದಿತ ಸಮಯದಲ್ಲಿ ನಿಮ್ಮ ವಿವರಣೆ ತಲುಪದೇ ಇದ್ದಲ್ಲಿ ನೀವು ಏನನ್ನು ಕೂಡ ಹೇಳುವುದಿಲ್ಲ ಅಂತ ಊಹಿಸಿ ಪಕ್ಷದ ಶಿಸ್ತು ಸಮಿತಿ ತನ್ನ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ ಅಂತ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಸೊ ಹೀಗಾಗಿ 72 ಗಂಟೆ ಒಳಗಾಗಿ ಈ ಶಾಸಕರುಗಳು, ಮಾಜಿ ಸಚಿವರು, ಸಂಸದರು ಸೊ ಇವ್ರುಗಳು ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್, ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು.